ಎಲ್ರಿಗೂ ಮಧ್ಯಾಹ್ನದ ಶುಭೋದಯಗಳು. ನನ್ನ ಹೆಸರು ನೇತ್ರ ಅಂತ. ನಾನು 8ನೇ ಕ್ಲಾಸಲ್ಲಿ ಓದ್ತಾ ಇರೋದು. ನಮ್ಮ ಸ್ಕೂಲಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸ್ಕೂಲ್ ಪಾರ್ಲಿಮೆಂಟ್ ಎಲೆಕ್ಷನ್ನ ಮಾಡ್ತಾ ಇದ್ದಾರೆ. ಅಂದರೆ ಶಾಲಾ ಸಂಸತ್ ಚುನಾವಣೆ. ಅದನ್ನು ಮಾಡೋದ್ರಿಂದ ಅವಶ್ಯಕತೆ ಏನಪ್ಪ ಅಂದರೆ, ನಾವು ಎಲ್ಲರೂ 18 ವರ್ಷ ಆದಮೇಲೆ ನಮಗೆ ವೋಟ್ ಮಾಡೋ ಚಾನ್ಸ್ ಇರುತ್ತೆ. ಆದರೆ ನಮ್ಮ ಸ್ಕೂಲಲ್ಲಿ ಅದಕ್ಕಿಂತ ಮುಂಚೆನೇ ನಮಗೆ ಅದ್ರ ಬಗ್ಗೆ ಅರಿವು ಮೂಡಿಸ್ಬೇಕು ಅಂತ ಹೇಳಿ ನಾನು 6th ಬಂದಿದ್ದು ಇಲ್ಲಿಗೆ. 6th ಬಂದಾಗಿಂದ ಕೂಡ ಪ್ರತಿ ವರ್ಷವೂ ಸ್ಕೂಲ್ ಪಾರ್ಲಿಮೆಂಟ್ ಎಲೆಕ್ಷನ್ನ ಮಾಡ್ತಾ ಇದ್ದಾರೆ. ನಮಗೂ ಕೂಡ ತುಂಬ ಖುಷಿಯಾಗುತ್ತೆ. ನಾನು ಕೂಡ ಸ್ಕೂಲ್ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಎದರಲ್ಲಪ್ಪ ಅಂದರೆ ಶಿಕ್ಷಣ ಮಂತ್ರಿಯಲ್ಲಿ. ಅದರಲ್ಲಿ ತುಂಬ ಜನ ಪಾರ್ಟಿಸಿಪೇಷನ್ ಇದ್ದಾರೆ. ನಾನು ಹೋದ ಸತಿ ಕೂಡ ಹೆಲ್ತ್ ಮಿನಿಸ್ಟ್ರಿಗೆ ನಿಂತಿದ್ದೆ, ಬಟ್ ನಾನು ಅದರಲ್ಲಿ ಗೆಲ್ಲಿಲ್ಲ ಅಂತ ಹೇಳಿ ನಾನು ಈ ವರ್ಷ ಕೂಡ ನಿಲ್ಲಬಾರ್ದಿತ್ತು. ಆದರೆ ನಾನೊಂದು ಥಾಟ್ ಕೇಳಿದೆ, ಟ್ರೈ ಆ್ಯಂಡ್ ಟ್ರೈ ಬಟ್ ನಾಟ್ ಕ್ರೈ ಅಂತ. ಅದಕ್ಕೆ ನಾನು ಈ ಸತಿ ಕೂಡ ನಿಂತಿದ್ದೀನಿ. ನಾನು ಗೆಲ್ತೀನಿ ಅನ್ನೋ ಭರವಸೆ ನನಗಿದೆ, ಬಟ್ ಗೆಲ್ತೀನೋ ಬಿಡ್ತೀನೋ ಗೊತ್ತಿಲ್ಲ. ನಮ್ಮ ಸ್ಕೂಲಲ್ಲಿ ಪ್ರತಿ ವರ್ಷ ಕೂಡ ಮಾಡ್ತಾರೆ ಮತ್ತು ಒಂಥರ ಎಲ್ಲರೂ ಕೂಡ ಹೊಂದಾಣಿಕೆಯಿಂದ ಒಂಥರ ಹಬ್ಬದ ವಾತಾವರಣದಿಂದ ಎಲ್ಲ ಕೂಡ ಮಾಡ್ತಾರೆ. ಇಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು. ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯಗಳು. ನನ್ನ ಹೆಸರು ಕೃತಿಕಾ. ನಾನು 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಇಂದು ನಮ್ಮ ಶಾಲೆಯಲ್ಲಿ ಶಾಲಾ ಸಂಸತ್ ಚುನಾವಣೆ ಸ್ಕೂಲ್ ಪಾರ್ಲಿಮೆಂಟ್ ಎಲೆಕ್ಷನನ್ನು ಆಯೋಜಿಸಲಾಗಿದೆ. ಈ ಸ್ಕೂಲ್ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ನಾನು ಕಳೆದ ವರ್ಷ ಭಾಗವಹಿಸಿ ವಿಜೇತಳು ಆಗಿದ್ದೆ. ಈ ಸ್ಕೂಲ್ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ, ಯಾರು ಪಾರ್ಟಿಸಿಪೇಟ್ ಮಾಡಿ ಗೆದ್ದಾದ್ಮೇಲೆ ಅವ್ರ ಕೆಲಸ ಅವ್ರು ನೀಟಾಗಿ ಮಾಡ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಮತ್ತೇನು ಹೇಳಬೇಕು ಅಂದರೆ, ನಮ್ಮ ಸ್ಕೂಲಲ್ಲಿ ಪ್ರತಿ ವರ್ಷವೂ ಕೂಡ ಸ್ಕೂಲ್ ಪಾರ್ಲಿಮೆಂಟ್ ಎಲೆಕ್ಷನ್ ಮಾಡ್ತಾರೆ. ನಾನೀಗ ಈ ಸ್ಕೂಲಿಗೆ ಬಂದಾದಮೇಲೆ ಇದು 3ನೇ ಪಾರ್ಲಿಮೆಂಟ್ ಎಲೆಕ್ಷನ್. ನಾನು ನೋಡಿದ ಪ್ರಕಾರ ಪ್ರತಿ ವರ್ಷವೂ ಕೂಡ ಸ್ಕೂಲ್ ಪಾರ್ಲಿಮೆಂಟ್ ಎಲೆಕ್ಷನನ್ನು ಮಾಡಿ ಸ್ಕೂಲಲ್ಲಿ ಎಲ್ಲ ಹತ್ರನೂ ಹಬ್ಬದ ವಾತಾವರಣ ಕ್ರಿಯೇಟ್ ಆಗಿರುತ್ತೆ. ಯಾರ ಮುಖದಲ್ಲಿ ನೋಡಿದ್ರೂ ಹಬ್ಬದ ವಾತಾವರಣ, ಎಲ್ಲರ ಮುಖದಲ್ಲೂ ಒಂದು ಖುಷಿ, ಸಂತೋಷ ಎಲ್ಲ ಕಾಣಿಸ್ತಿರುತ್ತೆ. ನೋಡಿದರೆ ಒಂಥರ ಖುಷಿ ಆಗುತ್ತೆ. ನಮ್ಮ ಹಳೆ ಸ್ಕೂಲ್ನಲ್ಲೂ ಈ ಥರ ಎಲ್ಲ ಮಾಡ್ತಿದ್ದೆಲ್ಲ. ಇಲ್ಲಿಗೆ ಬಂದಾದ್ಮೇಲೆ ಹೊಸ ನೇಚರ್, ಹೊಸ ಥರ ಒಂದು ಭಾವನೆ ಕ್ರಿಯೇಟ್ ಆಗುತ್ತೆ ಇಲ್ಲಿ. ಮತ್ತು ಈ ಸ್ಕೂಲಲ್ಲಿ ಪ್ರತಿ ವರ್ಷ ಸ್ಕೂಲ್ ಪಾರ್ಲಿಮೆಂಟ್ ಎಲೆಕ್ಷನನ್ನು ಮಾಡೋದ್ರಿಂದ ನಾವು ಮುಂದೆ ಅಂದರೆ 18 ಇಯರ್ಸ್ ಆದಮೇಲೇ ವೋಟ್ ಮಾಡಬೇಕು ಅಂತ ಹೇಳಿರುತ್ತೆ. ಬಟ್ ಇಲ್ಲಿ ನಾವು ಶಾಲಾ ಸಂಸತ್ ಚುನಾವಣೆಯನ್ನು ಹೇಗೆ ಮಾಡಬೇಕು ಅಂತ ಹೇಳಿ ಇಲ್ಲಿಂದನೇ ಒಂದು ಕಾನ್ಸೆಪ್ಟ್ ಆಗುತ್ತೆ. ಮತ್ತು ಯಾರನ್ನು ನಾವು ಆರಿಸ್ಕೋಬೇಕು, ಯಾರು ಕಾರ್ಯನಿರ್ವಹಿಸ್ತಾರೆ ಅನ್ನೋದನ್ನೆಲ್ಲ ನಮಗೆ ಇವಾಗಲಿಂದನೇ ಒಂದು ಕಾನ್ಸೆಪ್ಟ್ ಬರಲಿ ಅಂತ ಹೇಳಿ ಎಲ್ಲ ಮಾಡ್ತಾರೆ ಸ್ಕೂಲ್ ಪಾರ್ಲಿಮೆಂಟ್ ಎಲೆಕ್ಷನನ್ನು. ಧನ್ಯವಾದಗಳು. ಎಲ್ಲರಿಗೂ ನನ್ನ ನಮಸ್ಕಾರ. ನಾನು 8ನೇ ತರಗತಿಯಲ್ಲಿ ವ್ಯಾಸಂಗವನ್ನು ಮಾಡ್ತಿದ್ದೇನೆ. ನನ್ನ ಹೆಸರು ಮಧುಮತಿ. ಇಂದು ನಮ್ಮ ಶಾಲೆಯಲ್ಲಿ ಶಾಲಾ ಸಂಸತ್ ಚುನಾವಣೆಯನ್ನು ಆಯೋಜಿಸಲಾಗಿದೆ. ನಮ್ಮ ಫ್ರೆಂಡ್ಸ್ ಕೂಡ ಇಲ್ಲಿ ಭಾಗವಹಿಸುತ್ತಾರೆ. ಅದರಲ್ಲಿ ಎಲ್ಲರೂ ಸಿಸ್ಟರ್ಸು ಮತ್ತು ಬ್ರದರ್ಸ್ ಎಲ್ಲರೂ ನಂಗೆ ಓಟ್ ಹಾಕ್ರಿ ಅನ್ನೋದು ತುಂಬ ಚೆನ್ನಾಗಿದೆ. ಮತ್ತು ನಮ್ಮ ಟೀಚರ್ಸ್ ಮುಖದಲ್ಲಿ ಕೂಡ ತುಂಬ ಸಂತೋಷವನ್ನು ನೋಡಲು ಬರುತ್ತಿದ್ದೇವೆ.